ಅಲ್ಲ ರೀ, ಇದನ್ನು ಟೀಕಾ ಟಿಪ್ಪಣಿ ಮಾಡಿದವರೇ ಇಲ್ಲಿ ನಮ್ಮ ದಾರಿಗೆ ಬಂದಿದ್ದಾರೆ ಅಂದರೆ ಇದಕ್ಕಿಂತ ಉದಾಹರಣೆ ಬೇಕಾ? ಅವರೇ ಟೀಕಾ ಟಿಪ್ಪಣಿ ಮಾಡಿರೋದು. ನಾನು ಇಂಡೈರೆಕ್ಟಾಗಿ ಜನವಾರ ಮತ್ತು ತಾಳಿ ಬಗ್ಗೆ ನಾನು ಇದನ್ನು ಹೇಳಿದ್ದು. ಅವರೇ ಟೀಕಾ ಟಿಪ್ಪಣಿ ಮಾಡಿದರು. ಇದೇ ಗ್ಯಾರಂಟಿಗಳನ್ನು ಟೀಕಾ ಟಿಪ್ಪಣಿ ಮಾಡಿದರು. ಸರ್ಕಾರ ಹರಾಜು ಅಂದರು. ಯಾಕೆ? ಎಲ್ಲ ಡೆವಲಪ್ಮೆಂಟ್. ಎಸ್, ಇಟ್ ವುಡ್ ಹ್ಯಾವ್ ಬೀನ್ ಸ್ಲೋ, ಬಟ್ ಯಾರಾದ್ರು ಲೆಕ್ಕ ತೊಗೊಂಡಿದ್ದಾರೆ ಎಷ್ಟು ಟ್ಯಾಕ್ಸ್? ನನ್ನ ಇಲಾಖೆಯಲ್ಲಿ 3,500 ಕೋಟಿ ಸಾಲ ಇಟ್ಟು ಹೋದವರು ಹಿಂದಿನ ಸರ್ಕಾರದವರು. ನಾನು ಅದನ್ನು ಚರ್ಚೆ ಮಾಡಲ್ಲ, ಯಾಕೆಂದರೆ ಸರ್ಕಾರಗಳು ಇರ್ತವೆ. ಕೆಲವು ಸತಿ 1,000 ಇಡಬೇಕಾಗಿರೋದನ್ನ 3,500 ಕೋಟಿ ಮಾಡಿದರು, ಘೋಷಣೆ ಮಾಡಿದ್ರು. ದುಡ್ಡೇ ಇಟ್ಟಿರಲಿಲ್ಲ. ನಾನು ಕೂಡ ಸ್ಟಾರ್ಟಿಂಗಿಗೆ ಡೆವಲಪ್ಮೆಂಟಿಗೆ ಸ್ವಲ್ಪ ಕಷ್ಟ ಆಯಿತು. ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಏನು ಕೇಳಿದ್ದೀನಿ ಅದಕ್ಕಿಂತ ₹1 ಜಾಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಇಲಾಖೆಯನ್ನು ಇವತ್ತು ಬಂದೆ, ನಾನು ಖುಷಿಯಾಗಿ ಬಂದಿದ್ದೀನಿ. ಕಷ್ಟ ಇತ್ತು ನನಗೆ, ಓದ್ಸತಿ ಇಲ್ಲ ಅಂತ ಹೇಳಲ್ಲ. ಅದು ಸಮಸ್ಯೆ ಆ ಥರ ಪಾರಂಪರಿಕವಾಗಿ ಬಂದಿರೋದ್ರಿಂದ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನನ್ನ ನ್ಯಾಯ ಅಲ್ಲನ್ರಿ, ಅದನ್ನು ನನ್ನ ಡ್ಯೂಟಿ ಮಾಡ್ಕೊಂಡು ಬರ್ತೀನಿ. ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್. ಕರ್ನಾಟಕ ರಾಜ್ಯ ಸರ್ಕಾರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ನೋ ಪ್ರಾಬ್ಲಮ್. ಬಟ್ ಏನಂದರೆ, ನೀವು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋಕೆ ಹೋಗೋದಕ್ಕೆ ಸ್ಟ್ರೈಕ್ ಮಾಡಿದ್ದೀವರು, ಜನಿವಾರ ಮತ್ತು ಇದನ್ನೆಲ್ಲ ತೊಗೊಂಡು. ಈ ಸಂಪ್ರದಾಯ ಅವರಿಗೆ ಕೆಟ್ಟ ಚಾಳಿ ಇದೆ, ನಮಗಿಲ್ಲ. ನಾವು ಅದು ಮಾಡೋದಕ್ಕೆ ಹೋಗೋದಿಲ್ಲ. ನಾವೇನು ಅನುಷ್ಠಾನ ಮಾಡಿದ್ದೀವಿ ಅದಕ್ಕೆ ಕ್ರೆಡಿಟ್ ತೊಗೊಳ್ಬೇಡಿ ಅಂದರೆ ಹೆಂಗೆ? ನಾವು ತೊಗೊಳ್ತೀವಿ, ಅಲ್ಲ ಒಂದು ನಿಮಿಷ, ತೊಗೊಳ್ತೀವಿ, ಅವ್ರ ಕೈಲಿ ಇದನ್ನು ಅನುಷ್ಠಾನ ಮಾಡ್ತೀವಿ. ನ್ಯಾಯಬದ್ಧವಾಗಿ ಅನುಷ್ಠಾನ ಆಗೋವ್ರಿಗೂ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಜನರ ಪರವಾಗಿ ನಾವು ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಇಷ್ಟು ವರ್ಷ ಮಾಡಿರೋದನ್ನ ನಾವು ಮಾಡ್ಕೊಂಡು ಬರ್ತೀವಿ. ಅಲ್ಲ, ನೀವು ಆ ಥರ ಹಾಂ, ಅವರು ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಇದನ್ನು ಸ್ಟ್ರಾಟಜಿ ಬಳಸುವಂತ ಸಾಧ್ಯತೆ ಇದೆ. ನಿಮಗೆ ಅದು ರಾಹುಲ್ ಗಾಂಧಿ ಹೇಳುವಂತ ಮಾಡ್ತಿದ್ದಾರೆ ಅಂತ ಒಂದು ಸರಿ. ಅಲ್ಲ, ರಾಹುಲ್ ಗಾಂಧಿಯವರು ಹೇಳೋದು ಅದನ್ನು ಕಾಂಗ್ರೆಸ್ ಅವರು ಒತ್ತಾಯ ಮಾಡೋದನ್ನ ಕಾಣಿಸ್ತಾ ಮಾಡ್ತಿದ್ದಾರೆ ಅಂತ ಸರಿ ಇರ್ಬೋದು. ಆದ್ರೆ ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಬಳಸಿದ್ರೆ ಅದು ರಾಜಕೀಯ ಲಾಭ ಯಾರು ಸಿಗುತ್ತೆ? ಅದು ಬಿಡಿ, ಆಮೇಲೆ ಮಾತಾಡೋಣ. ಆದರೆ ಇಷ್ಟು ವರ್ಷ ಅವ್ರನ್ನ ಟೀಕಾ ಟಿಪ್ಪಣಿ ಮಾಡಿ ಅವ್ರ ಹಾದಿಗೆ ಬಂದ್ರಲ್ಲ, ಅದನ್ನು ಏನು ಹೇಳ್ತೀರಿ? ನೀವು ಹೇಳ್ತಾ ಇರೋದು ಪೊಲಿಟಿಕಲ್ ಸ್ಟ್ರಾಟಜಿ, ಅವ್ರ ಪಕ್ಷದ, ಅವ್ರು ಮಾಡಿ ಕೇಳಲಿ. ಹಂಗಾರೆ ನಾವು ಗ್ಯಾರಂಟಿ ಕೊಟ್ಟರಲ್ಲ, ಅದನ್ನು ಏನಂತ ಕರಿತೀರಿ? ಅಲ್ಲ, ಒಂದು ನಿಮಿಷ, ಸ್ಟ್ರಾಟಜಿ ಅಲ್ಲ, ಬಡವರಿಗೆ ಪರವಾಗಿರ್ತಕ್ಕಂಥ ಸ್ಟ್ರಾಟಜಿ. ನೀವು ಅದನ್ನು ತಗೊಳ್ಳಿ. ಕಾಂಗ್ರೆಸ್ ಪಕ್ಷ ಬಡವ್ರದ್ದು ಕೂಗನ್ನು ಅರ್ಥ ಮಾಡ್ಕೊಳ್ತದೆ, ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಡಿಮ್ಯಾಂಡ್ ಕಾಂಗ್ರೆಸ್ದು, ಅದು ಒಂದು ಕಡೆಗಿರಲಿ. ಪೊಲಿಟಿಕಲ್ ಸ್ಟ್ರಾಟಜಿ ಬಿಟ್ಬಿಡ್ರಿ. ಗ್ಯಾರಂಟಿ ಕೊಟ್ಟಾಗ ಏನಂತ ಮಾತಾಡಿದ್ರಿ? ಈಗೇನಂತಾರೆ ವಿಧಾನಸೌಧದಲ್ಲಿ ಇದೆ. BJP ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ನಾವು ಯಾರೂ ಟೀಕಾ ಟಿಪ್ಪಣಿ ಗ್ಯಾರಂಟಿ ಕೊಡಬೇಡಿ ಅನ್ನಲಿಲ್ಲ, ಆದರೆ ಗ್ಯಾರಂಟಿನ ಸರಿಯಾಗಿ ಕೊಡ್ತಾ ಇಲ್ಲ. ಅರೆ, ಯಾರು ಕೇಳ್ತಾನೆ ಇಲ್ಲ ರೀ. ಲೇಟ್ ಆಗುತ್ತೆ, 1 ತಿಂಗಳು 2 ತಿಂಗಳು. ಈ ಗೃಹಲಕ್ಷ್ಮಿ ಬೇಸಿಕಲಿ ಅದು ಕಲೆಕ್ಷನ್ ಆಗಿ ಅದು ಹೋಗ್ತಕ್ಕಂಥದ್ದು ಬ್ಯಾಂಕಲ್ಲಿ ಒಂದು ದಿವಸ ಏನು ಮೋಸ ಏನು ಮಾಡಿಲ್ಲಲ್ಲ. ಆಮೇಲೆ ಒಂದು ನಿಮಿಷ, ಅಲ್ಲ ಗೃಹಲಕ್ಷ್ಮಿ 6 ತಿಂಗಳಿಲ್ಲ, ಕಮ್ಮಿ ಇದೆ, 2 ತಿಂಗಳೇನೋ ಅಲ್ಲ. ಒಂದು ನಿಮಿಷ, ಕೊಡದೆ ಎಲ್ಲೂ ಹೋಗೋದಿಲ್ಲ. ಒಂದು, ಆಮೇಲೆ ಯಾರ ಹತ್ರನೂ ಕಮಿಷನ್ ಏನು ತೊಗೊಳ್ತಕ್ಕಂಥ ಸಿಸ್ಟಮ್ ನಮ್ಮಲ್ಲಿಲ್ಲ. ನೇರವಾಗಿ ಜನರು ಅವ್ರ ಅಕೌಂಟಿಗೆ ಹೋಗುತ್ತೆ. ಇದರಂಥ ಬೆಸ್ಟ್ ಸಿಸ್ಟಮ್ ಇನ್ಯಾವುದೂ ಇಲ್ಲ. ಪರ ಇಲ್ಲ ಕೋರ್ಟಿಗೆ ಅಲ್ಲ. ದಯಮಾಡಿ ಒಂದು ನಿಮಿಷ. ನರೇಂದ್ರ BJP ಅವ್ರು ಏನು ಮಾಡಿದರು ನ್ಯಾಷನಲಿ, ಅವರು ಗ್ಯಾರಂಟಿ ಕೊಟ್ಟಿದ್ರು. ಇದು ಚರ್ಚೆ ಬೇರೆ ಕಡೆ ಹೋಗೋದು ಬೇಡ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಅವರ್ ಆನರಬಲ್ ಲೀಡರ್, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಈ ಮುಂಚೂಣಿಯಲ್ಲಿ ಏನು ರಾಹುಲ್ ಗಾಂಧಿಯವರು ಹಿಡಿದಿರ್ತಕ್ಕಂಥ ಹಠ ಛಲ, ಬಡವರ ಪರವಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ತೊಗೊಂಡಿದ್ದಾರೆ, ಅದು ನ್ಯಾಯ ಯಾವತ್ತೂ ಕೂಡ ಕಣ್ಣು ಮುಂದೆ ಬಂದೇ ಬರುತ್ತೆ ಒಂದು ದಿವಸ.